Hey guys, welcome back you all into the CAD Design in Kannada YouTube ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆಟೋಕ್ಯಾಡಲ್ಲಿ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮಗೆ ಆಟೋಕ್ಯಾಡ್ ಓಪನ್ ಆದ ತಕ್ಷಣ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಯೂನಿಟ್ ಸೆಟ್ ಆಫ್ ಆ್ಯಂಡ್ ಲಿಮಿಟ್. ಸೊ ಯೂನಿಟ್ ಬಂದು ನಾವು ಆಟೋಕ್ಯಾಡಲ್ಲಿ ಮಿಲಿಮೀಟ್ರಲ್ಲಿ ಡ್ರಾಯಿಂಗನ್ನು ಡ್ರಾ ಮಾಡ್ತಿದ್ದೀವ, ಸೆಂಟಿಮೀಟರ್ ಯೂನಿಟ್ ಈ ರೀತಿ ಒಂದು ಕಾನ್ಸೆಪ್ಟನ್ನು ನಾವು ಯೂನಿಟ್ ಅಂತೇಳಿ ಕರಿತೀವಿ, ರೈಟ್. ಸೊ ಫಸ್ಟಿಗೆ ನಾವು ಯೂನಿಟ್ AutoCAD ಓಪನ್ ಆದ ತಕ್ಷಣ ನಮಗೆ ಯೂನಿಟ್ ಆ್ಯಂಡ್ ಲಿಮಿಟ್ ಸೆಟ್ ಆಫ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಯೂನಿಟ್ಸನ್ನು ಟೈಪ್ ಮಾಡಿ. ಸೊ ಯೂನಿಟ್ ಟೈಪ್ ಮಾಡಿದ ತಕ್ಷಣ ನಮಗೆ ಒಂದು ಈ ರೀತಿ ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಲೆಂತ್ ಬಂದು ಡೆಸಿಮಲ್ ಅಂತೇಳಿ. ಸೊ ಇಲ್ಲಿ ಹೇಗೆ ಸೆಟ್ ಮಾಡಿದ್ದೀನಲ್ಲ, ಸೊ ಈ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಬಹಳಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲಿಮಿಟ್ಸ್. ಸೊ ಲಿಮಿಟ್ಸ್ ಬಗ್ಗೆ ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಓಕೆ, ಐ ವಿಲ್ ಸ್ಕಿಪ್ ದಿಸ್ ಟಾಪಿಕ್. ಆ್ಯಂಡ್ ನಮಗೆ ಇವಾಗ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡಬೇಕಂದ್ರೆ ನಮಗೆ ಸ್ನ್ಯಾಪ್ ಸ್ಟೈಲ್ ಅಂತೇಳಿ ಒಂದು ಕಮಾಂಡ್ ಇರುತ್ತೆ. ಸಿ ಹಿಯರ್ ಸ್ನ್ಯಾಪ್ ಸ್ಟೈಲ್ ಅಂತೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಂಟರ್ ನ್ಯೂ ವ್ಯಾಲ್ಯೂ ಆಫ್ ಸ್ನ್ಯಾಪ್ ಸ್ಟೈಲ್ ಅಂತ ಕೇಳುತ್ತೆ. ಸೊ ಎಂಟರ್ 1 ಆ್ಯಂಡ್ ಸೇ ಓಕೆ. ನೋಡಿ, ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ನಾವು ಈ ಒಂದು ಸ್ನ್ಯಾಪ್ ಸ್ಟೈಲ್ ಅಂತ ಈ ಕಮಾಂಡನ್ನು ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತೀವಿ. ಸೊ ನಾನು ಈ ಒಂದು ಗ್ರಿಡ್ ಲೈನ್ ಆಪ್ಷನ್ಸನ್ನು ಆಫ್ ಮಾಡ್ತೀನಿ, ಯಾಕಂದರೆ ನಿಮಗೆ ಡ್ರಾಯಿಂಗ್ ಕ್ಲಿಯರಾಗಿ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ, ಸೊ ನೋಡಿ ಇವಾಗ ಈ ಒಂದು ಸ್ನ್ಯಾಪ್ ಸ್ಟೈಲ್ ಏನಿದೆಯಲ್ಲ, ಸೊ ಅದು ಮೇನ್ ಇಂಪಾರ್ಟೆಂಟ್ ಏನಂದರೆ ನಮಗೆ, ಓಕೆ, ಐ ವಿಲ್ ಶೋ ದ್ಯಾಟ್ ಕಮೆಂಟ್. ಸೊ ಈ ಒಂದು ಕಮೆಂಟ್ ಎಲ್ಲಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ನಮಗೆ ಕಾಣ್ತಾ ಇದೆಯಲ್ಲ, ಸೊ ಇದೆ ಈ ಒಂದು ಸ್ನ್ಯಾಪ್ ಸ್ಟೈಲ್ ಅಂದರೆ ಇಲ್ಲಿ ಇದೆಯಲ್ಲ. ಸೊ ಐಸೋ ಡ್ರಾಫ್ಟ್ ಅಂತೇಳಿ ಕಮೆಂಟ್ ಕಾಣ್ತಾ ಇದೆ ನಿಮಗೆ. ಈ ಒಂದು ಆಪ್ಷನ್ಸನ್ನೇ ನಾವು ಸ್ನ್ಯಾಪ್ ಸ್ಟೈಲ್ ಅಂತೇಳಿ ಕರಿತೀವಿ. ನೀವು ಡೈರೆಕ್ಟ್ ಇಲ್ಲಿಂದ ಕೂಡ ಸೆಲೆಕ್ಷನ್ ಮಾಡಿದ್ರೆ ಕೂಡ ಬರುತ್ತೆ. ಸೊ ಈ ಒಂದು ಏರೋ ಮಾರ್ಕ್ನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಐಸೋಪ್ಲೇನ್ ಲೆಫ್ಟ್, ಐಸೋಪ್ಲೇನ್ ಟಾಪ್, ಐಸೋಪ್ಲೇನ್ ರೈಟ್ ಅಂತೇಳಿ, ಸೊ ಈ ರೀತಿ 3 ಕಮೆಂಟ್ ನಮಗೆ ತೋರಿಸುತ್ತೆ. ಇವಾಗ ನಾವು ಈ ಒಂದು ಸ್ನ್ಯಾಪ್ ಸ್ಟೈಲನ್ನು ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಲೈನ್ ಕಮೆಂಟ್ ತೊಗೊಂಡಿನಿ. ಸೊ ಈ ಒಂದು ಪಾಯಿಂಟಿಂದ ನೋಡಿ ಇವಾಗ ಡೈರೆಕ್ಟ್ ಅಬ್ಸರ್ವ್ ಮಾಡಿ, ಅರ್ಥೋ ಮೋಡ್ ಆನ್ ಇರಬೇಕಾಗುತ್ತೆ. ಅರ್ಥೋ ಮೋಡ್ ಆನ್ ಇದ್ದ ತಕ್ಷಣ ನೋಡಿ, ನಾವು 90 ಆ್ಯಂಡ್ 30 ಡಿಗ್ರಿಗೆ ಮಾತ್ರ ಲೈನನ್ನು ಡ್ರಾ ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ ಈ ಒಂದು ಆಪ್ಷನ್ಸ್ ಆ್ಯಕ್ಟಿವೇಟ್ ಇದ್ದಾಗ, 90 ಆ್ಯಂಡ್ 30 ಡಿಗ್ರಿ. ಸೊ ಸಪೋಸ್ ನಾನು 150 ಡಿಗ್ರಿಗೆ ಡ್ರಾ ಮಾಡಬೇಕಂದ್ರೆ ನಮಗೆ ಇಲ್ಲಿ ಐಸೋ ಲೆಫ್ಟ್ ಅಂತೇಳಿ ಕಮಾಂಡ್ ಇರುತ್ತೆ. ಆ ಒಂದು ಕಮಾಂಡ್ ಸೆಲೆಕ್ಷನ್ ಮಾಡ್ಕೋಗುತ್ತೆ. ಸೊ ದಿಸ್ 75 ಡ್ರಾ ಮಾಡ್ಕೊತೀನಿ. ಆ್ಯಂಡ್ ದಿಸ್ ಥಿಕ್ನೆಸ್ ಈಸ್ 12 mm. ಸೊ ನೋಡ್ಬೋದು ಪಕ್ಕದಲ್ಲಿ ಡ್ರಾಯಿಂಗ್ ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ. ಸೊ ದಿಸ್ ಒನ್ ಈಸ್ 12 mm. ಸೊ ಅಗೇನ್ ದಿಸ್ ಒನ್ ಈಸ್ 75 mm. ಸೊ ನೋಡ್ಬೋದು ಡ್ರಾಯಿಂಗ್ ಪಕ್ಕದಲ್ಲಿ ಡ್ರಾಯಿಂಗನ್ನು ಕೊಟ್ಟಿದ್ದೀನಿ ನಾನು 75 ಆ್ಯಂಡ್ ದಿಸ್ ಹೈಟ್ ಈಸ್ 12 mm. ಸೊ ನೋಡಿ ಇವಾಗ ನಾವು ಐಸೋಪ್ಲೇನ್ ರೈಟ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತಾ ಇರೋದು. ಈ ರೀತಿ ಆಪ್ಷನ್ಸನ್ನು ಡ್ರಾ ಮಾಡ್ತೀವಿ ಈ ರೀತಿ ನೋಡಿ. ಅದೇ ರೀತಿ ನಾನು ಇವಾಗ ಇದರ ಒಂದು ಸೈಡ್ ವ್ಯೂನ ಡ್ರಾ ಮಾಡೋಕೆ, ನಾನು ಇವಾಗ ಸೈಡ್ ವ್ಯೂ ಡ್ರಾ ಮಾಡ್ಕೊಂಡ್ರೆ ಲೆಫ್ಟ್ ಐಸೋಪ್ಲೇನ್ ಲೆಫ್ಟನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೇಮ್ ಲೈನ್ ಕಮೆಂಟ್ ಆ್ಯಂಡ್ ಸೆಲೆಕ್ಟ್ ದಿಸ್ ಪಾಯಿಂಟ್. ಸೊ ನೋಡಿ ಇವಾಗ 150 ಆ್ಯಂಡ್ 90 ಡಿಗ್ರಿಗೆ ಮಾತ್ರ ಲೈನ್ ಡ್ರಾ ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ. 50 ಓಕೆ ಕೊಟ್ಟಿದ್ದೀನಿ. ಆ್ಯಂಡ್ ದಿಸ್ ಒನ್ ಈಸ್ 12 mm ಆ್ಯಂಡ್ ಕನೆಕ್ಟ್ ದೀಸ್ 2 points or this distance is 50 mm. Save, enter. ಸೊ ನೋಡಿ ಇವಾಗ ಫ್ರಂಟ್ ವ್ಯೂ ಆ್ಯಂಡ್ ಸೈಡ್ ವ್ಯೂವನ್ನು ಈ ಒಂದು ಐಸೋಪ್ಲೇನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡಿದ್ದೀನಿ. ಸಿಂಪಲಾಗಿ ಈ ಆಪ್ಷನ್ಸ್ ಆ್ಯಕ್ಟಿವೇಟ್ ಇದ್ದರೆ ನಾವು 30 ಆ್ಯಂಡ್ 150 ಡಿಗ್ರಿಗೆ ಲೈನ್ ಡ್ರಾ ಮಾಡೋಕ್ಕಾಗುತ್ತೆ. ಅಗೇನ್ ಫ್ರಮ್ ಲೈನ್, ಸೊ ಹಿಯರ್ ದಿಸ್ ಡಿಸ್ಟೆನ್ಸ್ ಈಸ್ 50 mm ನಮಗೆ ಪ್ರೊವೈಡ್ ಆಲ್ರೆಡಿ ಕೊಟ್ಟಿದ್ದಾನೆ. ದೆನ್ ಕನೆಕ್ಟ್ ದೀಸ್ 2 points. ನೋಡಿ ಇವು ಐಸೋ ಈ ಒಂದು ಕನೆಕ್ಟ್ ದೀಸ್ 2 points. ಓಕೆ, ನೋಡಿ ಈ ರೀತಿ ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡ್ತೀವಿ. ಇವು ಒಂದು ಐಸೋಪ್ಲೇನ್ ಆ್ಯಕ್ಟಿವೇಟ್ ಮಾಡ್ಕೊಂಡು ಐಸೋಪ್ಲೇನ್ ರೈಟ್, ಲೆಫ್ಟ್ ಆ್ಯಂಡ್ ಟಾಪ್ ಅಂತೇಳಿ 3 ಕಮಾಂಡ್ ಇದೆ. ಓಕೆ, ಸೊ ಅಗೇನ್ ಈ ಒಂದು ಡ್ರಾಯಿಂಗನ್ನು ಅಬ್ಸರ್ವ್ ಮಾಡಿದರೆ ನಮಗೆ ಇಲ್ಲಿ 25ಗೆ ಒಂದು ಸ್ಲಾಟನ್ನು ಕೊಟ್ಟಿದ್ದಾನೆ ದಿಸ್ ಇಯರ್, ರೈಟ್. ಓವರಾಲ್ ಬಂದು 75ಅಲ್ಲಿ 25 ನಮಗೆ ಪಾಕೆಟ್ ಆಗಿದೆ ವಿತ್ 12 DPಗೆ. ಅಗೇನ್ ಸೆಲೆಕ್ಟ್ ಲೈನ್ ಕಮೆಂಟ್. ಸೊ ಲೈನ್ ಕಮೆಂಟ್ ಸೆಲೆಕ್ಟ್ ಮಾಡ್ಕೊಂಡು, ಸೊ ಈ ಪಾಯಿಂಟಿಂದ ನಾನು ಆಬ್ಜೆಕ್ಟ್ ಸ್ನ್ಯಾಪ್ ಬಗ್ಗೆ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಿಸ್ ಡಿಸ್ಟೆನ್ಸ್ ಈಸ್ ನಾನು 12 ಎಂಟರ್ ಮಾಡಿದ್ದೀನಿ. ಸೊ ಸ್ಕಿಪ್ ಆ್ಯಂಡ್ ಸೆಲೆಕ್ಟ್ ಲೈನ್ ಕಮೆಂಟ್ ಫ್ರಮ್ ದಿಸ್ ಪಾಯಿಂಟ್ ಟು ಆಬ್ಜೆಕ್ಟ್ ಸ್ನ್ಯಾಪನ್ನು ಯೂಸ್ ಮಾಡೋಕ್ಕಾಗುತ್ತೆ. ಬಟ್ ಇಲ್ಲಿ ನಾನು ಕ್ಲಿಕ್ ಮಾಡಿಬಿಟ್ಟು ಅದಕ್ಕೆ ಈ ರೀತಿ ಲೈನ್ ಬರ್ತಾ ಇದೆ. ಓಕೆ, ಅಗೇನ್ ಒನ್ಸ್ ಅಗೇನ್ ಟರ್ನ್ ಆನ್ ದಿಸ್ ಅರ್ಥೋ ಮೋಡ್. ಈ ಒಂದು ಅರ್ಥೋ ಮೋಡನ್ನು ಆ್ಯಕ್ಟಿವೇಟ್ ಇದ್ದರೆ ಸಾಕು, ನಾವು ಡೈರೆಕ್ಟ್ 30 ಆ್ಯಂಡ್ 150 ಡಿಗ್ರಿಗೆ ಲೈನನ್ನು ಡ್ರಾ ಮಾಡೋಕ್ಕಾಗುತ್ತೆ, ರೈಟ್.
ಸೊ ಅಗೇನ್ ಸೆಲೆಕ್ಟ್ ಲೈನ್ ಕಮಾಂಡ್. ಸೊ ಈ ಒಂದು ಪಾಯಿಂಟಿಂದ ಆಬ್ಜೆಕ್ಟ್ ಸ್ನ್ಯಾಪ್ ಮಾಡ್ತಾ ಇದ್ದೀನಿ. ಸಿ ಹಿಯರ್ ದಿಸ್ ಡಿಸ್ಟೆನ್ಸ್ ಈಸ್ 25 mm. 25 mm. ಸೇ ಎಂಟರ್. ಅಗೇನ್ ದಿಸ್ ಹೈಟ್ ಈಸ್ 12 mm. ನೋಡಿ ಆಟೋಮೆಟಿಕ್ಕಾಗಿ ಈ ರೀತಿ ನಾವು ಲೈನನ್ನು ಡ್ರಾ ಮಾಡ್ಬೋದು. ಅಗೇನ್ ಸೇಮ್ ಪ್ರೊಸೆಸ್. ನಾವು ಡಿಸ್ಟೆನ್ಸ್ ಈಸ್ 50 mm ಫ್ರಮ್ ದಿಸ್ ಪಾಯಿಂಟ್. ಸೊ ಆಬ್ಜೆಕ್ಟ್ ಸ್ನ್ಯಾಪ್ ಮಾಡಿ. ಸೊ ದಿಸ್ ಡಿಸ್ಟೆನ್ಸ್ ಈಸ್ 50 mm ಆ್ಯಂಡ್ ಟಾಪ್ ಸೈಡ್ ಈಸ್ 12 mm. 12 ಸೇ ಎಂಟರ್. ನೋಡಿ ಸೊ ಈ ರೀತಿ ಸಿಂಪಲ್ಲಾಗಿ ನಾವು ಈ ಒಂದು ಲೈನ್ಸನ್ನು ಡ್ರಾ ಮಾಡ್ತೀವಿ. ಇವಾಗ 12 mm ಡೀಪ್. ಸೊ 12 mm ಡೆಪ್ತಿಗೆ ಈ ಒಂದು ಪಾಕೆಟ್ ನಮಗೆ ರಿಮೂವ್ ಆಗಿದೆ. ಓಕೆ, ಸೆಲೆಕ್ಟ್ ಐಸೋಪ್ಲೇನ್ ರೈಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸಾರಿ, ಆ್ಯಕ್ಚುಲಿ ಐಸೋಪ್ಲೇನ್ ಲೆಫ್ಟಲ್ಲಿ ನಾವು ಇವಾಗ ಲೆಫ್ಟಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಐಸೋಪ್ಲೇನ್ ಲೆಫ್ಟ್ ಇರಬೇಕು, ನಾವು ರೈಟಲ್ಲಿ ಇರಬಾರ್ದು. ಸೊ ಸಿಂಪಲಾಗಿ ನಮ್ಮ ಒಂದು ವಿಂಡೋನ ರೈಟ್ ಸೈಡ್ಗೆ ರೈಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಲೆಫ್ಟ್ ಸೈಡ್ಗೆ ಲೆಫ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ರೈಟ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಲೆಫ್ಟ್ ಸೆಲೆಕ್ಷನ್ ಮಾಡ್ಕೊತೀನಿ. ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಈಸ್ ಗಿವನ್ ಹ್ಯಾಸ್ ಪರ್ ಅವರ್ ಡ್ರಾಯಿಂಗ್ ಈಸ್ 12 mm. 12 ಸೇವ್. ಓಕೆ, ಅಗೇನ್ ನೋಡಿ ಇವಾಗ ಚೇಂಜ್ ಮಾಡಬೇಕು. ನಾನು ಇವಾಗ ಅಗೇನ್ ನಾನು ಲೆಫ್ಟಿಗೆ ಡ್ರಾ ಮಾಡಬೇಕಂದ್ರೆ select that isoplane right and say this distance is 25 mm and connect these 2 points. Again, okay, so right. So ಈ ರೀತಿ ನಾವು ಸಿಂಪಲ್ ಆಗಿ ಲೈನ್ ಡ್ರಾ ಮಾಡ್ಕೊತೀವಿ. ದೆನ್ by using trim command delete unwanted lines. So delete this line and this line we don't need. Okay, ಸೊ ನಮ್ಗೆ ಇವಾಗ ಬಟ್ ಇವು 2Dಯಲ್ಲಿ ನಮಗೆ ಈ ರೀತಿ ಪಾಕೆಟ್ ಆಗಿದೆ. ಬಟ್ ಅದನ್ನು 3Dಯಲ್ಲಿ ತೋರಿಸ್ಬೇಕಂದ್ರೆ ಸಿಂಪಲ್ ಫ್ರಮ್ ದಿಸ್ ಡಿಸ್ಟೆನ್ಸ್ ಟು 12 mm ಒಂದು ಲೈನ್ ಡ್ರಾ ಮಾಡಿ. ಸೆಲೆಕ್ಟ್ 12 mm ಆ್ಯಂಡ್ ಕನೆಕ್ಟ್ ದೀಸ್ 2 points. ಸೊ ಟರ್ನ್ ಆಫ್ ದಟ್ ಐಸೋ ಮೋಡ್. ಸೊ ಡ್ರಾಫ್ಟಿಂಗನ್ನು ಟರ್ನ್ ಆಫ್ ಮಾಡಿ ಆ್ಯಂಡ್ ಕನೆಕ್ಟ್ ದೀಸ್ 2 points. ಓಕೆ, ಸೊ ಈ ರೀತಿ ನಾವು ಪಾಕೆಟ್ ಆಗಿದ್ದನ್ನು ಕೂಡ ನಾವು ಸಿಂಪಲ್ಲಾಗಿ ನಾವು ತೋರಿಸ್ತೀವಿ. ಆ್ಯಂಡ್ ಫೈನಲ್ ಆಗಿ ನಮಗೆ ಈ ಒಂದು ಟಾಪ್ ಫೇಸಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ಸೊ ಆ ಒಂದು ಪ್ರೊಫೈಲನ್ನು ಆ್ಯಕ್ಚುಲಿ ಸೊ ಅದನ್ನು ಡ್ರಾ ಮಾಡೋಣ. ಫ್ರಮ್ ಅಬ್ಜೆಕ್ಟ್ ಸ್ನ್ಯಾಪ್ ಮಾಡ್ಕೊಳ್ಳಿ. ಸೊ ಫ್ರಮ್ ಹಿಯರ್, ಸೊ ಸಪೋಸ್ ನಾನು ಇಲ್ಲಿ ದಿಸ್ ಡಿಸ್ಟೆನ್ಸ್ ಈಸ್ ಗಿವನ್ ಹ್ಯಾಸ್ ಪರ್ ಡ್ರಾಯಿಂಗ್ 20 mm. ಸೊ ನೋಡಿ, ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಈಸ್ 25 mm. ಸೊ 25. ಸೊ ಟ್ಯಾಬ್ ಸಪೋಸ್ ಆ್ಯಂಗಲ್ ನಮಗೆ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಟ್ಯಾಬ್ ಪ್ರೆಸ್ ಮಾಡಿ ದಿಸ್ ಡಿಸ್ಟೆನ್ಸ್ ಈಸ್ 30 degree ಅಂತೇಳಿ ಕೊಟ್ಟಿದ್ದೀನಿ ಇವಾಗ. ದೆನ್ ಅಗೇನ್ ಕನೆಕ್ಟ್ ಹಿಯರ್. ಸೊ ನೋಡಿ ಈ ರೀತಿ ನಿಮಗೆ ಪಾಯಿಂಟ್ ಸೆಲೆಕ್ಷನ್ ನಿಮಗೆ ಪ್ರಾಬ್ಲಮ್ ಆಗಿದ್ದರೆ ದಿಸ್ ಟರ್ನ್ ಆನ್ ದಿಸ್ ಅರ್ಥೋ ಮೋಡ್ ಆ್ಯಂಡ್ ಸಿಂಪ್ಲಿ ಕನೆಕ್ಟ್ ಹಿಯರ್. ಸೊ ಟೋಟಲ್ ಬಂದು ನಮಗೆ 50 ತಾನೇ, ಅಸೋದಕ್ಕೆ ಮಿಡಲ್ ಫಿಕ್ಸ್ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಬಂದು ನಮಗೆ ಇದು 25 mm ಹೈಟಲ್ಲಿದೆ ಆ್ಯಂಡ್ ದಿಸ್ ಒನ್ ಈಸ್ 20 ಆ್ಯಂಡ್ ಕನೆಕ್ಟ್ ದೀಸ್ 2 points. ಸೊ ಸಿಂಪಲಾಗಿ ಈ ರೀತಿ ಡ್ರಾ ಮಾಡ್ಬೋದು. ಇವಾಗ ಅಗೇನ್ ಸೆಲೆಕ್ಟ್ ಲೈನ್ ಕಮಾಂಡ್ ಆ್ಯಂಡ್ ದಿಸ್ ಹೈಟ್ ಈಸ್ ಹ್ಯಾಸ್ ಪರ್ ಅವರ್ ಡ್ರಾಯಿಂಗ್ 25 mm. 25. ಸೊ ನೋಡಿ ಈ ರೀತಿ ಬರ್ತಾ ಇಲ್ಲ, ಅದಕ್ಕೆ ದೆನ್ ಚೇಂಜ್ ಮಾಡ್ಕೊಳ್ಳಿ. ಇವಾಗ ಐಸೋ ಪ್ಲೇನ್ ರೈಟನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ದಿಸ್ ಡಿಸ್ಟೆನ್ಸ್ ಈಸ್ 20 mm ಆ್ಯಂಡ್ ಕನೆಕ್ಟ್ ದೀಸ್ 2 points. ಸೊ ಸೇಮ್ ಪ್ರೊಸೆಸನ್ನು ಅಪೋಸಿಟಲ್ಲಿ ಕೂಡ ಅಪ್ಲೈ ಮಾಡೋಕ್ಕಾಗುತ್ತೆ. ನಾನು ಅಲ್ಲಿ ಡ್ರಾಯಿಂಗನ್ನು ತೋರಿಸಿದ್ದೀನಿ, ಅದನ್ನೇ ಸಿಂಪಲಾಗಿ ಅಪ್ಲೈ ಮಾಡಿದ್ರೆ ಸಾಕು. ಓಕೆ, ದೆನ್ ಅಗೇನ್ ಸೆಲೆಕ್ಟ್ ಲೈನ್ ಕಮಾಂಡ್ ಫ್ರಮ್ ದಿಸ್ ಪಾಯಿಂಟ್. ಸೊ ನೋಡಿ ಈ ರೀತಿ ಲೈನ್ ಡ್ರಾ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ನಾನು ಇವಾಗ ಐಸೋಪ್ಲೇನ್ ಲೆಫ್ಟನ್ನು ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಫ್ರಮ್ ಹಿಯರ್ select isoplane right. This distance is given as per our drawing 25 mm. From here again change this isoplane right. Then this distance is as per our drawing 20 mm. Then connect these 2 points. Right. Again select line command. Again from here to here connect these 2 points. Okay. So simply ಈ ರೀತಿ ನಾವು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡ್ತೀವಿ. ಸೊ ನಾವು delete unwanted lines. Okay.